ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯವರೇ, ಮುಂಬರುವ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮೇಷರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೇಷರಾಶಿಯವರೇ, ನೀವು ನಾಯಕತ್ವ ಗುಣವನ್ನು ಹೊಂದಿರೋರು ಆಗಿರ್ತೀರ. ಹೌದು, ಅದೇ ರೀತಿ ನೀವು ಮೇಲಕ್ಕೆ ಎಷ್ಟೇ ಒರಟಾಗಿ ಎಷ್ಟೇ ಕೋಪದಿಂದ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರ್ತಕ್ಕಂತಹ ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ. ಮೇಷರಾಶಿಯವರೇ, ಮುಂಬರುವ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಸೂರ್ಯದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಮೇಷರಾಶಿಯವರೇ, ಹೌದು, ಇದರಿಂದಾಗಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಯೋಜನೆಯಲ್ಲಿ ಒಂದು ದೈವಿಕ ಕಾಂತಿಯನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ಅದೇ ರೀತಿ ಜೀವನದಲ್ಲಿ ಬದಲಾವಣೆ ಆದರೆ ಆಗ್ತಕ್ಕಂಥದ್ದು. ಹೌದು, ನೀವು ಆತಂಕ ಪಡಬೇಕಾಗಿರ್ತಕ್ಕಂತಹ ಅಗತ್ಯ ಇರೋದಿಲ್ಲ. ಹೌದು, ಬದಲಾವಣೆ ಅಂತೂ ಆಗುತ್ತೆ, ಆದರೆ ಅದು ಸಕಾರಾತ್ಮಕ ಬದಲಾವಣೆ ಆಗಿರುತ್ತೆ. ಮೇಷರಾಶಿಯವರೇ, ಹೌದು, ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಅಮಾವಾಸ್ಯೆ ನಂತರದ ನಿಮ್ಮ ಜೀವನಕ್ಕೂ ಭಾರಿ ಬದಲಾವಣೆಯನ್ನಾದರೆ ನೀವು ಕಾಣಬಹುದಾಗಿರುತ್ತೆ ಮೇಷರಾಶಿಯವರ ಜೀವನದಲ್ಲಿ. ಹೌದು, ಮುಂಬರುವ ಅಮಾವಾಸ್ಯೆ ಇದು ತುಂಬ ಶಕ್ತಿಶಾಲಿ ಅಮಾವಾಸ್ಯೆ ಆಗಿರುತ್ತೆ. ಯಾಕೆ ಅಂತಂದರೆ ಅಮಾವಾಸ್ಯೆ ಜೊತೆಗೆ ಸೂರ್ಯಗ್ರಹಣ ಇರುವ ಕಾರಣದಿಂದಾಗಿ ತುಂಬ ಶಕ್ತಿಶಾಲಿ ಆಗಿರುತ್ತೆ ಇದೇ ಒಂದು ಅಮಾವಾಸ್ಯೆ. ತುಂಬ ಜನ ಮೇಷರಾಶಿಯವರು ಸಂಕಟ ಆದರೆ ಪಡ್ತಿದ್ರಿ. ಹೌದು, ಎಷ್ಟೇ ಪರಿಶ್ರಮ ಪಟ್ಟರೂ ಸಹ ಜೀವನದಲ್ಲಿ ಅದೃಷ್ಟ ಪ್ರಾಪ್ತಿ ಆಗ್ತಿಲ್ಲ, ಯಶಸ್ಸಿನ ಹಾದಿ ಕಾಣ್ತಿಲ್ಲ ಅಂತ ಹೇಳಿ ತುಂಬ ಜನ ಮೇಷರಾಶಿಯವರು ಇಷ್ಟು ದಿನ ಆದರೆ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ. ಹಾಗಾಗಿ ಮುಂಬರುವ ಅಮಾವಾಸ್ಯೆ ನಂತರ ಮೇಷರಾಶಿಯವರ ಜೀವನದಲ್ಲಿ ಅದೃಷ್ಟದ ದಿನಗಳಾದರೆ ಶುರುವಾಗ್ತಕ್ಕಂಥದ್ದು. ಹೌದು, ಮೇಷರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನೀವು ಪಟ್ಟಿರ್ತಕ್ಕಂತಹ ಪ್ರತಿಯೊಂದು ಕಷ್ಟಕ್ಕೆ ತಕ್ಕ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಜೊತೆಗೆ ಅದೃಷ್ಟ ಯಶಸ್ಸಾದರೆ ಈಗ ಪ್ರಾಪ್ತಿಯಾಗ್ತಕ್ಕಂಥದ್ದು. ಮೇಷರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಸಣ್ಣ ಪುಟ್ಟ ವಿಚಾರವನ್ನು ಸಹ ನೀವು ಹಗಲು ರಾತ್ರಿ ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾನೆ ಇರ್ತೀರ. ಇದರಿಂದಾಗಿ ಮಾನಸಿಕ ಒತ್ತಡ, ಮಾನಸಿಕ ತೊಂದರೆಗಳಾದರೆ ಬರ್ತಕ್ಕಂಥದ್ದು. ಹಾಗಾಗಿ ಮೇಷರಾಶಿಯವರೇ, ಮುಂಬರುವ ಅಮಾವಾಸ್ಯೆ ನಂತರ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಲ್ಮಶಗಳು, ಕಹಿ ನೆನಪುಗಳು ಎಲ್ಲನೂ ಸಹ ನಿಮ್ಮ ಜೀವನದಿಂದ ದೂರ ಆದರೆ ಆಗಿ ಮನಸ್ಸು ಹಗುರ ಆದರೆ ಆಗ್ತಕ್ಕಂಥದ್ದು. ಇದರಿಂದ ಮಾನಸಿಕ ಶಾಂತಿ, ನೆಮ್ಮದಿಯಾದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮೇಷರಾಶಿಯವರೇ. ಅದೇ ರೀತಿ ನೀವು ಗಮನಿಸಿದ್ರೆ ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಬರೀ ಕಣ್ಣೀರಿನ ಕ್ಷಣಗಳನ್ನು, ಕಷ್ಟದ ದಿನಗಳನ್ನು ನೋಡಿದ್ದೀರಾ. ಅದೇ ರೀತಿ ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಕಣ್ಣ ಮುಂದೆ ಹೊಸ ಹೊಸ ಸಮಸ್ಯೆಗಳಾದರೆ ಬರ್ತಿತ್ತು ಅಲ್ವಾ. ನಿನ್ನೆಯ ಸಮಸ್ಯೆಗೆ ಇನ್ನೂ ಸಹ ನೀವು ಪರಿಷ್ಕಾರವನ್ನು ಹುಡುಕಿ ಇರಲಿಲ್ಲ, ಆದರೆ ಇವತ್ತಿನ ಒಂದು ಹೊಸ ಸಮಸ್ಯೆ ಆದರೆ ಕಣ್ಣ ಮುಂದೆ ಬಂದಿರುತ್ತೆ. ಕಣ್ಣೀರಿನ ದಿನಗಳನ್ನು ನೋಡಿದ್ದೀರಾ, ಕಷ್ಟದ ದಿನಗಳನ್ನೆಲ್ಲ ನೋಡಿದ್ದೀರಾ. ಆದರೆ ಮೇಷರಾಶಿಯವರೇ, ನೀವು ಪ್ರತಿದಿನ ಎಷ್ಟೇ ಕಷ್ಟಗಳನ್ನು ಎದುರಿಸ್ತಾ ಇದ್ರು, ಎಷ್ಟೇ ಸವಾಲುಗಳನ್ನು ಎದುರಿಸ್ತಾ ಇದ್ರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನಾದರೆ ಬಿಡಲಿಲ್ಲ. ಹಾಗಾಗಿಯೇ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಮೇಷರಾಶಿಯವರೇ. ಹೌದು, ನಿಮ್ಮೊಳಗೆ ಇಷ್ಟು ದಿನ ಯಾವುದಾದ್ರೂ ಒಂದು ಹೊಸ ಯೋಜನೆಯನ್ನು ಮಾಡಬೇಕು ಅಂತಂದರೆ ಅಥವಾ ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕು ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ಒಂಥರ ಆತಂಕ, ಭಯ ಆದರೆ ಇರ್ತಿತ್ತು ಅಲ್ವಾ. ಆ ಎಲ್ಲ ರೀತಿ ಆತಂಕ, ಭಯನೂ ಸಹ ಮುಂಬರುವ ಅಮಾವಾಸ್ಯೆಯ ನಂತರ ಮೇಷರಾಶಿಯವರೇ ನಿಮ್ಮ ಜೀವನದಿಂದ ದೂರ ಆಗಿ ನಿಮ್ಮೊಳಗೆ ಆತ್ಮವಿಶ್ವಾಸ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಇದರಿಂದ ನೀವು ಯಾವುದೇ ಒಂದು ಕಾರ್ಯವನ್ನು ಮಾಡೋದಕ್ಕೂ ಸಹ ಅದು ನಿಮ್ಮನ್ನು ಉತ್ಸಾಹಿತರನ್ನಾಗಿ ಮಾಡ್ತಕ್ಕಂಥದ್ದು ಮೇಷರಾಶಿಯವರೇ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ಮುಂಬರುವ ಅಮಾವಾಸ್ಯೆ ದಿನದಿಂದ ದೂರ ಆಗಿ ನಿಮ್ಮೊಳಗೆ, ನಿಮ್ಮ ಮನೆಯಲ್ಲೆಲ್ಲ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ಜೀವನದಲ್ಲೂ ಸಹ ಸಕಾರಾತ್ಮಕ ಬದಲಾವಣೆಗಳಾದರೆ ಆಗ್ತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿನ ಮೇಷರಾಶಿಯವರು ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ರಿ ಅಲ್ವಾ. ಯಾವುದಾದ್ರೂ ಒಂದು ಹೊಸ ವ್ಯಾಪಾರವನ್ನು ಮಾಡೋದಕ್ಕಾಗಿರ್ಬೋದು ಅಥವಾ ಒಂದು ಹೊಸ ಯೋಜನೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡೋದಕ್ಕೂ ಆಗಿರ್ಬೋದಾಗಿರುತ್ತೆ. ಇಷ್ಟು ದಿನ ನೀವು ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ರಿ. ಆದರೆ ಮೇಷರಾಶಿಯವರೇ, ಮುಂಬರುವ ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಸಹ ಅದ್ಭುತ ಕ್ಷಣಗಳಾಗಿರುತ್ತೆ. ಹೌದು, ಇದರಿಂದಾಗಿ ನೀವು ಈ ಸಮಯದಲ್ಲಿ ಅಮಾವಾಸ್ಯೆ ನಂತರ ಒಂದು ಹೊಸ ಯೋಜನೆಯನ್ನು ಅಥವಾ ಒಂದು ಹೊಸ ಜಾಗದಲ್ಲಿ ಹಣದ ಹೂಡಿಕೆಯನ್ನು, ಒಂದು ಹೊಸ ವ್ಯಾಪಾರವನ್ನು ನೀವು ಶುರು ಮಾಡಬಹುದಾಗಿರುತ್ತೆ.
ಅದೇ ರೀತಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂಥ ಎಲ್ಲ ರೀತಿ ನಿಮ್ಮ ಆಸೆಗಳು, ನಿಮ್ಮ ಎಲ್ಲ ರೀತಿ ಕನಸುಗಳೆಲ್ಲ ಈ ಸಮಯದಲ್ಲಿ ಈಡೇರ್ತಕ್ಕಂಥದ್ದು ಮೇಷರಾಶಿಯವರ ಜೀವನದಲ್ಲಿ. ಧನಲಾಭ ಪ್ರಾಪ್ತಿಯಾಗುವ ಯೋಗ ಆದರೆ ಇರ್ತಕ್ಕಂಥದ್ದು. ಹೌದು, ನೀವು ಈ ಹಿಂದೆ ಸುಮಾರು 10 ವರ್ಷಗಳ ಹಿಂದೆ ಯಾವುದಾದ್ರೂ ಒಂದು ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡಿದ್ದು, ಆ ಒಂದು ಜಾಗದಿಂದ ಹಣ ಬರೋದಿಲ್ಲ ಅಂತ ಹೇಳಿ ಅಲ್ಲಿ ಮರೆತಿರ್ತೀರ. ಆದರೆ ಅದೇ ಒಂದು ಜಾಗದಿಂದ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನಾದರೆ ಕಾಣಬಹುದಾಗಿರುತ್ತೆ ಮೇಷರಾಶಿಯವರೇ. ಹೌದು, ಧನಲಾಭ ಪ್ರಾಪ್ತಿಯಾಗ್ತಕ್ಕಂಥದ್ದು ಬೇರೆ ಬೇರೆ ದಾರಿಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು ಮೇಷರಾಶಿಯವರೇ. ಹಾಗಾಗಿ ಈಗ ಬಂದಿರತಕ್ಕಂಥ ಹಣವನ್ನು ನೀವು ಅನಗತ್ಯ ಖರ್ಚುಗಳನ್ನು ಮಾಡೋದು ಬೇಡ ಆಗಿರುತ್ತೆ. ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ಮೇಷರಾಶಿಯವರೇ. ವ್ಯಾಪಾರವನ್ನು ಮಾಡ್ತಿರ್ತಕ್ಕಂತಹ ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಅದೃಷ್ಟದ ಬಾಗಿಲುಗಳಾದರೆ ತೆರೀತಕ್ಕಂಥದ್ದು. ಹೌದು, ಇಷ್ಟು ದಿನ ವ್ಯಾಪಾರದಲ್ಲಿ ಲಾಭಕ್ಕಿಂತ ನಷ್ಟದ ದಿನಗಳೇ ಹೆಚ್ಚಾಗಿದೆ ಅಂತ ಹೇಳಿ ತುಂಬ ಜನ ಮೇಷರಾಶಿಯವರು ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ. ಹಾಗಾಗಿ ಮುಂಬರುವ ಅಮಾವಾಸ್ಯೆ ನಂತರ ವ್ಯಾಪಾರದಲ್ಲೂ ಸಹ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನಾದರೆ ಕಾಣಬಹುದಾಗಿರುತ್ತೆ. ನಿಮಗೆ ವ್ಯಾಪಾರದಲ್ಲಿ ಬರ್ತಕ್ಕಂಥ ಗ್ರಾಹಕರ ಸಂಖ್ಯೆಯೂ ಸಹ ಮುಂಬರುವ ಅಮಾವಾಸ್ಯೆ ನಂತರ ಕ್ರಮೇಣವಾಗಿ ಏರಿಕೆ ಆಗುವುದನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಮೇಷರಾಶಿಯವರೇ, ಮುಂಬರುವ ಅಮಾವಾಸ್ಯೆ ನಂತರ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋದು ಸಹ ಉತ್ತಮ ಆಗಿರುತ್ತೆ. ಅದೇ ರೀತಿ ಪರಿಹಾರಗಳನ್ನು ಮಾಡಬೇಕು ಅಂತ ಹೇಳಿ ಇಷ್ಟು ದಿನ ಕಾಯ್ತಾ ಇರ್ತಕ್ಕಂತಹ ಮೇಷರಾಶಿಯವರಿಗೆ ಅಮಾವಾಸ್ಯೆ ದಿನದಂದು ನೀವು ಪರಿಹಾರವನ್ನು ಸಹ ಮಾಡಬಹುದಾಗಿರುತ್ತೆ. ಅದೇ ರೀತಿ ಇಷ್ಟು ದಿನ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ರೀತಿ ಜಗಳಗಳು, ಮನಸ್ತಾಪಗಳೆಲ್ಲ ಈ ಸಮಯದಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳೆಲ್ಲ ಮುಂಬರುವ ಅಮಾವಾಸ್ಯೆ ದಿನದಿಂದ ದೂರ ಆಗಿ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು, ಅಡೆತಡೆಗಳೆಲ್ಲ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ನಿಮಗೆ ಸಮಾಜದಲ್ಲಿ, ನೀವು ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ಅಮಾವಾಸ್ಯೆಯ ನಂತರ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಇಷ್ಟು ದಿನ ಯಾವ ಜಾಗದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರಲಿಲ್ವೋ ಅದೇ ಒಂದು ಜಾಗದಲ್ಲಿ ಈ ಸಮಯದಲ್ಲಿ ನಿಮ್ಮ ಮಾತಿಗೆ ಬೆಲೆ ಆದರೆ ಸಿಗ್ತಕ್ಕಂಥದ್ದು ಮೇಷರಾಶಿಯವರೇ. ಹೌದು, ನಿಮ್ಮ ಆಲೋಚನೆ ಮಾಡ್ತಕ್ಕಂತಹ ರೀತಿನೇ ಈ ಸಮಯದಲ್ಲಿ ಬದಲಾವಣೆ ಆದರೆ ಆಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನೀವು ಹೇಗೆ ಆಲೋಚನೆ ಮಾಡ್ತಿದ್ರಿ, ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಮನೆಯಲ್ಲಿ ಜಗಳಗಳು, ವಾದ ವಿವಾದಗಳಾದರೆ ನಡೀತಾ ಇತ್ತು. ಆ ಎಲ್ಲ ರೀತಿ ಆಲೋಚನೆ ಮಾಡ್ತಕ್ಕಂತಹ ರೀತಿನೇ ಈ ಸಮಯದಲ್ಲಿ ಬದಲಾವಣೆ ಆದರೆ ಆಗ್ತಕ್ಕಂಥದ್ದು. ಹೌದು, ನಿಮ್ಮ ಎಲ್ಲ ಆಲೋಚನೆ, ನಿಮ್ಮ ಎಲ್ಲ ಏಕಾಗ್ರತೆಯೂ ಸಹ ನಿಮ್ಮ ಗುರಿಯ ಮೇಲೆ ಕೇಂದ್ರೀಕೃತವಾಗ್ತಕ್ಕಂಥದ್ದು ಮೇಷರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಸಹ ಶತ್ರುಗಳ ಸಂಖ್ಯೆ ಏರಿಕೆಯಾಗಿದೆ. ಹೌದು, ನೀವು ದಿನದಿಂದ ದಿನಕ್ಕೆ ಗಮನಿಸ್ತಾ ಹೋದರೆ ನಿಮ್ಮ ಜೀವನದಲ್ಲೂ ಸಹ ಕ್ರಮೇಣವಾಗಿ ಏರಿಕೆ ಆಗ್ತಾನೆ ಇದ್ದಾರೆ. ಆದರೆ ಇದರ ಬಗ್ಗೆ ಆಲೋಚನೆ ಮಾಡುವ ಅಗತ್ಯ ಇರೋದಿಲ್ಲ. ಹೌದು, ಇದು ಸಹಜನೇ. ಒಬ್ಬ ವ್ಯಕ್ತಿ ಏಳಿಗೆ ಆಗ್ತಿದ್ದಾರೆ ಅಂತಂದರೆ ಅವರ ಸುತ್ತಮುತ್ತಲೂ ಸಹ ಕ್ರಮೇಣವಾಗಿ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆ ಆಗ್ತಾನೆ ಇರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲೂ ಸಹ ಮೇಷರಾಶಿಯವರೇ, ಹಾಗಾಗಿ ಶತ್ರುಗಳ ಬಗ್ಗೆ ಚಿಂತನೆ ಮಾಡೋದು ಬೇಡ ಆಗಿರುತ್ತೆ. ಬರೀ ನಿಮ್ಮ ಗುರಿಯ ಮೇಲೆ ಮಾತ್ರ ಆಲೋಚನೆ ಮಾಡೋದ್ರ ಮೂಲಕ ನೀವು ಯಶಸ್ಸನ್ನು ಬೇಗನೆ ಪಡೆದುಕೊಳ್ಳಬಹುದಾಗಿರುತ್ತೆ. ಮದುವೆಗಾಗಿ ಕಾಯ್ತಾ ಇರ್ತಕ್ಕಂಥ ಮೇಷರಾಶಿಯವರಿಗೆ ಇದೀಗ ಒಂದು ಶುಭ ಸುದ್ದಿ ಆದರೆ ಬಂದಿರತಕ್ಕಂಥದ್ದು. ಹೌದು, ಸುಮಾರು ವರ್ಷಗಳಿಂದ ನೀವು ಒಂದು ಒಳ್ಳೆಯ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧಕ್ಕೋಸ್ಕರ ಕಾಯ್ತಾ ಇದ್ರಿ. ಆದರೆ ಇಷ್ಟು ದಿನ ನಿಮಗೆ ಸಿಕ್ಕಿರಲಿಲ್ಲ ಅಲ್ವಾ. ಹಾಗಾಗಿ ಮೇಷರಾಶಿಯವರೇ, ಮುಂಬರುವ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ನಿಮಗೆ ತಕ್ಕಂತಹ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಮೇಷರಾಶಿಯವರೇ. ಹೌದು, ಕಂಕಣ ಭಾಗ್ಯ ಆದರೆ ಕೂಡಿ ಬರಲಿದೆ. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ಕಹಿ ನೆನಪುಗಳು, ನೀವು ಎದುರಿಸ್ತಾ ಇರ್ತಕ್ಕಂಥ ಪ್ರತಿಯೊಂದು ಸವಾಲುಗಳು ಎಲ್ಲನೂ ಸಹ ನಿಮ್ಮ ಜೀವನದಿಂದ ದೂರ ಆಗಲು ಪ್ರತಿದಿನ ಗಾಯತ್ರಿ ದೇವಿ ಮಂತ್ರವನ್ನು ಪಠನೆ ಮಾಡಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಮೂಲಕ ಹೆಜ್ಜೆ ಹೆಜ್ಜೆಗೂ ನೀವು ಯಶಸ್ಸನ್ನು ಕಾಣಬಹುದಾಗಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ. ಅದೇ ರೀತಿ ಆರೋಗ್ಯದಲ್ಲೂ ಸಹ ನೀವು ಈ ಸಮಯದಲ್ಲಿ ಸುಧಾರಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು, ಮೇಷರಾಶಿಯವರು ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಆರೋಗ್ಯದ ಸಮಸ್ಯೆಗಳೆಲ್ಲ ಮುಂಬರುವ ಅಮಾವಾಸ್ಯೆ ನಂತರ ದೂರ ಆದರೆ ಆಗ್ತಕ್ಕಂಥದ್ದು. ಹೌದು, ಮೇಷರಾಶಿಯವರೇ, ಮುಂಬರುವ ಅಮಾವಾಸ್ಯೆ ನಂತರ ನೀವೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶ ಆದರೆ ನಿಮಗೆ ಸಿಗುತ್ತೆ. ಆದರೆ ಈ ಸಮಯದಲ್ಲಿ ಆತುರದಿಂದ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳೋದು ಬೇಡ ಆಗಿರುತ್ತೆ. ಹೌದು, ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರುತ್ತೆ. ಹಾಗಾಗಿ ಸರಿಯಾಗಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಳಿ.
ಅದೇ ರೀತಿ ಮೇಷರಾಶಿಯವರೇ, ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಹಾದಿಯಾದರೆ ಕಾಣ್ತಕ್ಕಂಥದ್ದು, ಅದೃಷ್ಟದ ಬಾಗಿಲುಗಳಾದರೆ ನಿಮ್ಮ ಜೀವನದಲ್ಲಿ ತೆರೀತಕ್ಕಂಥದ್ದು ಮೇಷರಾಶಿಯವರೇ. ಇದು ಮೇಷರಾಶಿಯವರ ಮುಂಬರುವ ಅಮಾವಾಸ್ಯೆ ನಂತರದ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.